ಕೃಷ್ಣನ ನಗರಿ ಉಡುಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಆಗಮನಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯಾಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣ ರೋಡ್ ಶೋವನ್ನು ಮಾಡ್ತಾರೆ. ಆ ರೋಡ್ ಶೋಗೆ ಈ ರಸ್ತೆ ಈಗ ಎಲ್ಲ ರೀತಿಯ ಸಕಲ ಸಿದ್ಧತೆ ಆಗಿರುವಂಥದ್ದು. ಪೊಲೀಸ್ ಭದ್ರತೆ ಕೂಡ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಇದೇ ರಸ್ತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿಗೆ ಏನು ರೋಡ್ ಶೋ ಮೂಲಕ ಬರುವಂಥದ್ದು. ಅಂದರೆ ಪಾಯಿಂಟ್ ನಂಬರ್ 1 ಏನಿರುತ್ತೆ ಅದು ಬನ್ನಂಜೆ ನಾರಾಯಣಗುರು ಸರ್ಕಲ್ ಆಗಿರುತ್ತೆ. ಸೊ ಅಲ್ಲಿಗೆ ಬಂದಂತಹ ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಾ ಮುಂದೆ ಸಾಗಲಿದ್ದಾರೆ. ಅದ ನಂತರ ಪಾಯಿಂಟ್ ನಂಬರ್ 2 ಅಂದರೆ ಜಯಲಕ್ಷ್ಮಿ ಸಿಲ್ಕ್ಸ್ ಜಂಕ್ಷನ್ ಏನಿದೆ, ಸೊ ಅದರ ಎದುರುಗಡೆ BJP ನಾಯಕರು ಕಾರ್ಯಕರ್ತರು ಜಮಾವಣೆಯಾಗಿರ್ತಾರೆ. ಅದಾದ ಬಳಿಕ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಏನು ಕಲ್ಸಂಕ ಬಳಿ ಇರುವಂತಹ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಗಿ ಅದಾದ ಬಳಿಕ ಕಲ್ಸಂಕ ಮೂಲಕ ಕೃಷ್ಣ ಮಠಕ್ಕೆ ಭೇಟಿ ನೀಡುವಂಥದ್ದು. ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗ ಸದ್ಯಕ್ಕೆ ಈ ಒಂದು ಏನು ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಸಾಕಷ್ಟು ಹಾಕಿರುವಂಥದ್ದನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಏನು ಈ ಆಸುಪಾಸಿನಲ್ಲಿ ಯಾವುದೇ ರೀತಿಯ ವಾಹನಗಳನ್ನು ಕೂಡ ಈಗ ಬಿಡ್ತಾ ಇಲ್ಲ, ಎಲ್ಲವನ್ನು ಕೂಡ ನಿರ್ಬಂಧಿಸಲಾಗಿರುವಂಥದ್ದು. ಪೊಲೀಸ್ ವಾಹನಗಳು ಎಲ್ಲ ಕಡೆ ಇರುವಂಥದ್ದು, ಮತ್ತೆ ಏನು ಅಗತ್ಯ ಬಿದ್ದಂತಹ ವಾಹನಗಳೇನಿರುತ್ತೆ, ಮತ್ತೆ ಇಲ್ಲಿನ ಸ್ಥಳೀಯ ಆಡಳಿತ ಮತ್ತೆ SPG ಭದ್ರತೆ ಅವರು ಯಾರು ಇರ್ತಾರೆ ಅವರ ವಾಹನಗಳಿಗೆ ಮಾತ್ರ ಈಗ ಅವಕಾಶವನ್ನ ಕೊಟ್ಟಿರುವಂಥದ್ದು. ಮಂಗಳೂರು ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು 11 ಗಂಟೆ ಸುಮಾರಿಗೆ ಬರ್ತಾರೆ. ಅದಾದ ಬಳಿಕ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಬರುವಂಥದ್ದು. ಅದಾದ ಬಳಿಕ ಇಲ್ಲಿಗೆ ರೋಡ್ ಶೋ ಆದ ನಂತರ ಉಡುಪಿಯ ಕೃಷ್ಣ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಅದಾದ ಬಳಿಕ ವಾಪಸ್ ಮತ್ತೆ ಹೆಲಿಪ್ಯಾಡ್ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಮಂಗಳೂರಿಗೆ ಹೋಗಿ ಮಂಗಳೂರು ಏರ್ಪೋರ್ಟ್ನಿಂದ ವಾಪಸ್ ಗೋವಾಕ್ಕೆ ಹೋಗಲಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಉಡುಪಿ.